ತುಂಬ ಚೆನ್ನಾಗಿ ಚೆನ್ನಾಗಿದೆ ಸರ್, ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ವಿಚಾರಗಳನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಒಂದು ನಿರ್ದೇಶನವನ್ನು ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮ್. ತುಂಬ ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಈಗಿನ ಯೂತ್ಸು ಮೊಬೈಲ್ ಗೇಮ್ಸ್ ಆಗಲಿ ಆ್ಯಂಡ್ ಗರ್ಲ್ ಫ್ರೆಂಡ್ಸ್ ಅನ್ನೋ ವಿಚಾರಗಳಿರ್ಬೋದು ಅಥವಾ ಬಹಳಷ್ಟು ವಿಚಾರಗಳಿದೆ. ಸೊ ಈ ಥರದ ವಿಚಾರಗಳನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೆನ್ನಾಗಿತ್ತು ಸರ್. ಅವರು ಪೊಲೀಸ್ ಆ್ಯಕ್ಟಿಂಗ್ ಮಾಡಿದಾರಲ್ಲ ಅದು ಚೆನ್ನಾಗಿದೆ. ಮತ್ತು ಇವರು ವಿಜಯ್ ರಾಘವೇಂದ್ರ ಸೈಕಾಟಿಸ್ಟ್ ಬಗ್ಗೆ ಡಾಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಅದೆಲ್ಲ ಗೊತ್ತು ಸರ್. ತುಂಬ ಚೆನ್ನಾಗಿದೆ, ಇನ್ನೊಂದ್ಸತಿ ಬಂದು ನೋಡ್ಬೋದು. ಹನಿ ಟ್ರ್ಯಾಪಿಂಗ್ ಬಗ್ಗೆ ತುಂಬ ಚೆನ್ನಾಗಿ ನೋಡ್ತೀವಿ. ಚೆನ್ನಾಗಿದೆ ಬ್ರೋ, ಆದರೆ ಇಂಗ್ಲೀಷಲ್ಲಿದೆ ಫುಲ್ ಅಷ್ಟೇ. ಮೂವಿಲ್ ಸೀನ್ ಅಂದರೆ ಆನ್ಲೈನ್ ಗೇಮ್ ಆಡಬಾರ್ದು ಅಂತ ಇಷ್ಟ ಆಗುತ್ತೆ, ಆದರೆ ನಮ್ಗೆ ಅದೇ ಇಷ್ಟ ಆಗಿದೆ. ಏನು ಮಾಡೋಣ. ಚೆನ್ನಾಗಿದೆ ಚೆನ್ನಾಗಿದೆ. ಸಸ್ಪೆನ್ಸು ಅದೆಲ್ಲ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನಾವು ಪಬ್ಜಿ ಚೆನ್ನಾಗಿತ್ತು. ತುಂಬ ಸಸ್ಪೆನ್ಸ್ ಆಗಿ ಹೋಗ್ತಾ ಇದೆ. ಇವ್ರ ಫಿಲಮ್ ಚೆನ್ನಾಗಿತ್ತು. ಅದು 2-3 ನೋಡಿದ್ದೀವಿ. ಅದು ಸಸ್ಪೆನ್ಸ್ ಆಗೇ ಹೋಗ್ತಾ ಇದೆ. ಲಾಸ್ಟಲ್ಲಿ ಥ್ರಿಲ್ಲರ್ ಗೊತ್ತಾಗುತ್ತೆ. ಇದರಲ್ಲ ಅವರು ಕಂಡಿಡಿಯೋದು ಗೊತ್ತಾಯಿತು ಥ್ರಿಲ್ಲರ್ನ. ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಸೀನ್ ಇಷ್ಟ ಆಯಿತು. ಫ್ಯಾಂಟಾಸ್ಟಿಕ್. ಯಾರು ಚೆನ್ನಾಗಿತ್ತು. ಗುಡ್ ಕೆರಿಯರ್ ಇದೆ, ಮಾಡ್ಬೋದು ಅವರು. ಚೆನ್ನಾಗಿತ್ತು ಮೂವಿ. ಮಕ್ಕಳೆಲ್ಲ ನೋಡ್ಬೋದು. ಮಕ್ಕಳು ಹುಷಾರಿರೋದು ಗೊತ್ತಾಗುತ್ತೆ. ಅದೇ ಗೇಮ್ ಬಗ್ಗೆ ತೆಗೆದಿದ್ದಾರೆ. ಅದು ಸ್ವಲ್ಪ ಕ್ಯಾಚ್ ತೊಗೊತಾರೆ ದೊಡ್ಡವರೆಲ್ಲ. ಚೆನ್ನಾಗಿದೆ ಮೂವಿ. ಯಾವುದೇ ರೀತಿಯಾದ ಒಂದು ಹುಡುಗನ ಯಾವ ಥರ ನಂಬಿಸಿ ಅವನಿಗೆ ಕೊನೆಗೆ ಅವನ ಸತ್ರೂ ಕೂಡ ಅವನಿಗೆ ಯೂಸ್ ಮಾಡ್ಕೊಳ್ಳೋ ಅಂಥ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿದೆ. ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಗೇಮ್ ಈಗ ಆನ್ಲೈನ್ ಗೇಮ್ ಯಾರು ಆಡ್ತಾರೆ ಅಡಿಕ್ಷನ್ ಆಗಿರ್ತಾರೆ. ಅವ್ರ ಮನೇಲಿ ಏನೂ ಗೊತ್ತಿರಲ್ಲ, ಅವ್ರಿಗೆ ಈಚೆ ಜಗತ್ತು ಏನೂ ಗೊತ್ತಿರಲ್ಲ. ಬರೀ ಗೇಮಲ್ಲೇ ಮುಳುಗಿ ಅವ್ರ ಜೀವನ ಹಾಳು ಮಾಡ್ಕೋತಾರೆ. ಆ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ. ಈ ಚಿತ್ರದಲ್ಲಿ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಜನ್ರೇಷನ್ ಹುಡುಗರುಗಳಿಗೆ. ಒಂದು ಓರಿಯೆಂಟೆಡ್ ಕಂಟೆಂಟ್, ಟ್ರಿಕ್ಕಿ ಮೂವಿ ಅಂತಲೇ ಹೇಳ್ಬೋದು. ಟ್ರಿಕ್ ಮುಂದೇನಾಗುತ್ತೆ ಅನ್ನೋ ಎಷ್ಟು 5ಗೆ ಒಂದು 3 ಕೊಡ್ತೀನಿ. ಆನ್ಲೈನ್ ಗೇಮ್ ಬಗ್ಗೆ ಇದೆ. ತುಂಬ ಚೆನ್ನಾಗಿದೆ ಸ್ಟೋರಿ. ಒಂದು ಫೈಟ್ ಇಲ್ಲದೆ ತುಂಬ ಚೆನ್ನಾಗಿದೆ. ಒಂಚೂರು ಬೋರ್ ಹೊಡಿಯಲ್ಲ. ಎಲ್ಲ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿ. ಎಲ್ಲ ಇಷ್ಟ ಆಗಿದೆ. ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಕ್ಯಾರೆಕ್ಟ್ರು ಡಾಕ್ಟ್ರ್ ಅವ್ರದ್ದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಅವ್ರು ಬಂದಿಲ್ವಾ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ರಾಘು ಸರ್ ಆಗಲಿ, ಭಾವನಾ ಮ್ಯಾಮ್, ಶ್ರುತಿ ಪ್ರಕಾಶ್, ಇಶಿತಾ ಸೇಂಗ್, ಜೈ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊಡ್ತೇನೆ. ಸಿನಿಮಾದಲ್ಲಿ ನನಗೆ ಎಂಡಿಂಗ್ ತುಂಬ ಇಷ್ಟ ಆಯಿತು. ಎಂಡಿಂಗ್ ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ಬೆನ್ಸನ್ ಅಂತ ಒಬ್ಬರು ಮಾಡಿದ್ದಾರೆ ವಿಲನ್ ಕ್ಯಾರೆಕ್ಟರ್ನ. ಅದು ನನಗೆ ತುಂಬ ಫೇವ್ರೇಟ್. ತುಂಬ ಕಷ್ಟಪಟ್ಟು ಕನ್ನಡ ಸೆಟ್ಟಲ್ಲಿ ಕಲಿತು ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಹೈಲೈಟ್ ಎಂಡಿಂಗ್ ಈಸ್ ದ ಮೇನ್ ಹೈಲೈಟ್.